ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಸಿಂಧು. ಶುರು ಮಾಡೋಣ. ನಾನು ಬೆಳಿಗ್ಗೆನೇ ಎದ್ದು ಇವತ್ತು ಹೊರಗಡೆ ಹೋಗಬೇಕಾಗಿತ್ತು. ಹಾಗಾಗಿ ಅಲೆಕ್ಸಾ ಮತ್ತು ನನ್ನ ಅಲೆಕ್ಸನ್ ಫ್ರೆಂಡು ರಾಕಿ ಎಲ್ಲ ಬೆಳಿಗ್ಗೆನೇ ವಾಕ್ ಹೊರಟ್ವಿ. ರಾಕಿನೂ ಸಿಕ್ತು, ಹಾಗಾಗಿ ರಾಕಿ ಅಜ್ಜಿ ಕೂಡ ಕರ್ಕೊಬಂದಿದ್ರು. ಹಾಗಾಗಿ ಸ್ವಲ್ಪ ಅಲೆಕ್ಸಂಗೆ ಸ್ವಲ್ಪ ಆಟ ಆಡಿಸಿ, ದಿನವೆಲ್ಲ ಫುಲ್ ಸಂಜೆ ತನಕ ರೆಸ್ಟಲ್ಲಿ ಇರ್ತಾಳಲ್ಲ, ಸೊ ಹಾಗಾಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಬೆಳಿಗ್ಗೆ ಟೈಮ್ ಬಾಲ್ ತೊಗೊಂಡು ಹೋಗ್ತೀವಿ. ಬಾಲ್ ಎಸ್ತರೆ ಅವಳು ಎತ್ಕೊಂಡು ಕೊಡ್ತಾಳೆ. ಸೊ ಸ್ವಲ್ಪ ರನ್ನಿಂಗ್ ಆಗುತ್ತೆ ಅಂತ ಹೇಳಿ ಹೊರಟ್ವಿ. ನಾನು ಮತ್ತು ಅಮ್ಮ ಬಂದಿದ್ದರು. ಅಮ್ಮ ಹಾಗೆ ರಾಕಿ ಮತ್ತು ಕರ್ಕೊಂಡು ಅಜ್ಜಿ ಬಂದಿದ್ದರು. ಎಲ್ಲರೂ ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಟಿಫನ್ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳಿ ಹೊರಟಿದ್ವಿ. ನಾನು ಮತ್ತು ಅಮ್ಮ ಇಬ್ಬರೂ ಬಸ್ಸಲ್ಲೇ ಹೋಗೋಣ ಅಂತ ಹೇಳಿ BMTC ಬಸ್ನ ನಾವು ಯಾವತ್ತೂ ಫ್ರೀ ಬಸ್ನ ಅಷ್ಟು ಜಾಸ್ತಿ ಉಪಯೋಗಿಸ್ಕೊಂಡೇ ಇಲ್ಲ ಅಂತಲೇ ಕಾಣ್ಬೋದು. ಎಲ್ಲ ಇತ್ತೀಚೆಗೆ ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ವಿ. ಹಾಗಾಗಿ ಹೊರಡೋಣ ಅಂತ ಹೇಳಿ ನಾವು ಬನ್ನೇರುಘಟ್ಟ ಹತ್ರ ಇರುವಂತಹ ಗೋಲ್ಡನ್ ಟೆಂಪಲ್ಗೆ ಅಂತ ಬಂದ್ವಿ. ನಾವು ಬರೋಷ್ಟು ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇತ್ತು. ಸೊ ಹಾಗಾಗಿ ನಮ್ಮ ಮೆಜೆಸ್ಟಿಕ್ಕಿಂದನೇ 2 ಅವರ್ಸ್ ಆಗೋಯಿತು ಬರೋದು. ಬಟ್ ಬಂದ್ರೂ ತುಂಬ ದೂರ ಬಂದ್ರೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಒಳಗಡೆ ಎಲ್ಲ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ನಾರ್ತ್ ಇಂಡಿಯನ್ ದೇವಸ್ಥಾನ, ತುಂಬಾ ಚೆನ್ನಾಗಿದೆ. ರಾಜಸ್ಥಾನದ ಕಡೆಯವರು ಅಥವಾ UP ಕಡೆಯವ್ರದ್ದು ಅಂತ ಕಾಣಿಸುತ್ತೆ. ಮಾತಾಜಿ ಟೆಂಪಲ್ ಅಂತ ಹೇಳಿ ತುಂಬ ಪ್ರಶಾಂತವಾಗಿದೆ. ಕಾಡು ಮಧ್ಯೆ ಬೆಂಗಳೂರು ಒಳಗಡೆ ಇರೋರಿಗಂತೂ ಆ ಕಡೆ ಹೋಗ್ಬಿಟ್ರೆ ತುಂಬ ಏನೋ ಒಂಥರ ಪೀಸ್ಫುಲ್ಲಾಗಿದೆ, ಬಹಳ ನೆಮ್ಮದಿ ಅಂತಲೇ ಅನ್ಬೋದು. ತುಂಬಾ ಚೆನ್ನಾಗಿದೆ. ದೇವರ ಅಲಂಕಾರ ಇರ್ಬೋದು, ಆ ದೇವಸ್ಥಾನದ್ದು ಅದು ಗೋಪುರ ಮಾಡಿರೋದಿರ್ಬೋದು, ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ಗೋಲ್ಡ್ ಕಲರ್ ಪೇಂಟಲ್ಲೇ ಮಾಡಿದ್ದಾರೆ ಮಾತಾಜಿ ಟೆಂಪಲ್ಲು. ಮತ್ತು ಈ ಕಡೆ ಗಣಪತಿದು ಕೂಡ ಇದೆ. ಅವ್ರದ್ದು ಒಂಥರ ಪೂಜೆ ಮಾಡೋ ವಿಧಾನ ಬೇರೆ ಅಷ್ಟೇ. ನಾವು ತೆಂಗಿನಕಾಯಿ ತೊಗೊಂಡು ಹೋಗ್ತೀವಿ. ಈ ದೇವರಿಗೆ ಕೊಬ್ಬರಿ ತೊಗೊಂಡು ಹೋಗಬೇಕು. ಕೊಬ್ಬರಿ ತೊಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡೋವಂಥದ್ದು. ತುಂಬಾ ಚೆನ್ನಾಗಿದೆ. ಏನೋ ಒಂಥರ ನೆಮ್ಮದಿ ಮನಸ್ಸಿಗೆ ಅಂತಲೇ ಹೇಳ್ಬೋದು. ಸೊ ನೀವು ಯಾರು ಬೆಂಗಳೂರಲ್ಲಿದ್ದರೆ ಒಂದ್ಸಲಿ ಹೋಗಿ ಬನ್ನಿ. ಸುತ್ತಮುತ್ತ ಕಾಡು, ಮಧ್ಯದಲ್ಲಿ ದೇವಸ್ಥಾನ, ತುಂಬ ಪ್ರಶಾಂತವಾಗಿದೆ. ಮತ್ತು ಅಲ್ಲೇ ಅನ್ನದಾನ ಕೂಡ ಇರುತ್ತೆ. ಡೈಲಿ 3 ಟೈಮ್ಸ್ ಇರುತ್ತೆ. ಹೋಗೋರು ಬೆಳಿಗ್ಗೆ ಒಂದು 10:30 10:30 ಒಳಗಡೆ ಒಂದ್ಸಲ ಇರುತ್ತೆ. 10ರಿಂದ 10:30, ಮತ್ತು ಮಧ್ಯಾಹ್ನ 1ರಿಂದ 1:30 ಇರುತ್ತೆ, ಮತ್ತು ಸಂಜೆ 5 ಗಂಟೆಯಿಂದ ಇರುತ್ತೆ. 3 ಟೈಮ್ ಇರುತ್ತೆ. ಊಟ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನ್ನದಾನ ಕೂಡ ನಮ್ಮ ಕಡೆ ಎಲ್ಲ ಈ ದೇವಸ್ಥಾನದಲ್ಲಿ ಏನು ಸೌತಲ್ಲಿ ಅನ್ನ ಸಾಂಬಾರೆಲ್ಲ ಕೊಡ್ತಾರಲ್ಲ, ಅಲ್ಲಿ ಒಂದು ಊಟಕ್ಕೆ ಚಪಾತಿ, ಪಲ್ಯ ಮತ್ತು ಅನ್ನ ಸಾಂಬಾರು 2 ಥರ ಪಲ್ಯ ಕೊಡ್ತಾರೆ, ಮತ್ತು ಒಂದು ಸ್ವೀಟ್ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಪ್ರಸಾದ ಕೂಡ ಇಷ್ಟು ದೂರದಿಂದ ಹೋದ್ರೂ ಊಟ ಮಾಡಿಕೊಂಡು ನಾವು ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ಒಂದೊಂದು ಪಿಲ್ಲರ್ಗೂ ನೋಡಿ ಸಿಕ್ಕಾಬಿಟ್ಟೆ ಗೋಪುರದ ಸ್ಟ್ರಕ್ಚರೇ ಒಂಥರ ಚೇಂಜ್ ಇದೆ, ಚೆನ್ನಾಗಿದೆ ಒಂಥರ ಸಿಕ್ಕಾಬಿಟ್ಟೆ. ಹತ್ತಿರದಲ್ಲೂ ಯಾರು ಇದ್ದರೆ ಇದುವರೆಗೂ ಹೋಗಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ. ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಹೋಗೋರಿಗೆ ಅಷ್ಟು ಗೊತ್ತಾಗಲ್ಲ. ಆಟೋದಲ್ಲಿ ಹೋಗೋರು ಅಕಸ್ಮಾತ್ ಏನಾದ್ರು ಇಬ್ಬರು ಹೋದರೆ ಬನ್ನೇರುಘಟ್ಟ ಸರ್ಕಲಲ್ಲಿ ಇಳ್ಕೊಂಡು ನಾವು 120 ಕೇಳ್ತಾರೆ. ಇಲ್ಲ ನಾವೇನಾದರೂ ಶೇರಿಂಗಲ್ಲಿ ಹೋಗ್ತೀವಿ ಅಂತಂದರೆ ಪರ್ ಹೆಡ್ 30 ರೂಪೀಸ್ ತೊಗೊಳ್ತಾರೆ. ನಾವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಇಬ್ಬರೇ ಹೋದ್ವಿ, ಹಾಗಾಗಿ 120 ತೊಗೊಂಡ್ರು. ಆ ಕಡೆಯಿಂದ ವಾಪಸ್ ಬರಬೇಕಾದ್ರೆ ರಿಟರ್ನು 30 ರೂಪೀಸ್ ಪರ್ ಹೆಡ್ ತೊಗೊತಾರೆ. ಬನ್ನೇರುಘಟ್ಟ ಸರ್ಕಲಲ್ಲಿ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ನಮಗೆ ಸಿಟಿ ಬಸ್ಸಸ್ ಆರಾಮಾಗಿ ಸಿಗುತ್ತೆ. ಅಲ್ಲಿಗೂ ಬಸ್ಸಸ್ ಇದೆ ದೇವಸ್ಥಾನದ ಹತ್ರಕ್ಕೂ. ಬಟ್ ಟೈಮಿಂಗ್ಸ್ ಅಷ್ಟೇ, ಟೈಮಿಂಗ್ಸ್ ವೆಯ್ಟ್ ಮಾಡಬೇಕು. ಅದ್ರ ಬದಲು ನಾವು ಆಟೋದಲ್ಲಿ ಹೋಗ್ಬಿಟ್ರೆ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಆರಾಮಾಗಿ ಬರ್ಬೋದು. ತುಂಬಾ ಚೆನ್ನಾಗಿದೆ. ಇದು ಅಲ್ಲಿಗೆ ಹೋಗುವಂತಹ ಬಸ್ ವ್ಯವಸ್ಥೆ. ಹಿಂದೆ ಕೂಡ ನೋಡ್ಬೋದು, ಚೆನ್ನಾಗಿದೆ. ಮತ್ತು ಮಕ್ಳಿಗೆ ಆಟಾಡೋ ಕೂಡ ಪಾರ್ಕ್ ಕೂಡ ಮಾಡಿದ್ದಾರೆ ಚಿಕ್ಕದಾಗಿ. ಸ್ವಲ್ಪ ಮಕ್ಕಳು ಕೂಡ ಆಟಾಡ್ಕೋಬೋದು. ಮತ್ತು ಇಲ್ಲಿ ಅನ್ನದಾನಕ್ಕೆ ಅಂತ ಒಂದು ಚಿಕ್ಕದೊಂದು ಚೌಟ್ರಿ ಟೈಪ್ ಮಾಡಿದ್ದಾರೆ. ಸೊ ಅದು ನೋಡಿ, ದೇವಸ್ಥಾನದೆಲ್ಲ ಫುಲ್ ಆದಷ್ಟು ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಮಾತಾಜಿ ಟೆಂಪಲ್ಲು. ಇದನ್ನು ಆಶಾಪುರ ಮಾತಾಜಿ ಟೆಂಪಲ್ ಅಂತ ಹೇಳಿ ಕರೀತಾರೆ. ಆಶಾಪುರ ಮಾತಾಜಿ ಜೈನ್ ಟೆಂಪಲ್ ಇದು. ತುಂಬಾ ಚೆನ್ನಾಗಿದೆ ನೋಡಿ. ಕಳಸದ ಆಕಾರದಲ್ಲೂ ಒಂದು ಟ್ಯಾಂಕ್ ಮಾಡಿದ್ದಾರೆ. ಇದು ಒಂಥರ ಅಟ್ರಾಕ್ಟಿವ್ ಆಗಿ ಇತ್ತು ನೋಡೋದಕ್ಕೆ. ಸೊ ನಾವು ಎಲ್ಲ ದರ್ಶನ ಎಲ್ಲ ಆಯಿತು. ಹಾಗಾಗಿ ಅನ್ನದಾನಕ್ಕೋಸ್ಕರ ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಒಂದು ಅರ್ಧ ಗಂಟೆ ಅಲ್ಲೇ ಕೂತಿದ್ದು, ಅದಾದಮೇಲೆ ಊಟ ಮಾಡಿಕೊಂಡೇ ಹೊರಡೋಣ, ಅಷ್ಟು ದೂರದಿಂದ ಬಂದಿದ್ದೀವಲ್ಲ ಅಂತ ಹೇಳಿ. ಅದು ಹತ್ತಿರದಲ್ಲೇ ಯಾವುದೇ ಹೋಟೆಲ್ ಆಗಲಿ ಆ ಥರದ್ದೆಲ್ಲ ಯಾವುದೂ ಇಲ್ಲ. ದೇವಸ್ಥಾನ ಒಂದಿದೆ ಅಷ್ಟೇ. ಏನೇ ಇದ್ರೂ ನಮಗೇನಾದರೂ ಬೇಕು ಅಂತಂದರೆ ನಾವು ಬನ್ನೇರುಘಟ್ಟ ಸರ್ಕಲ್ಗೆ ಬರಬೇಕು. ಹಾಗಾಗಿ ನಾವು ಸ್ವಲ್ಪ ಎಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ನಾನು ಅಮ್ಮ ಇಬ್ಬರೂ ಓಡಾಡ್ಕೊಂಡು ನೋಡ್ತಾಯಿದ್ವಿ. ತುಂಬ ಜನಗಳಿದ್ರು ಅಲ್ಲಿ. ಎಲ್ಲರೂ ದೂರದಿಂದನೇ ಬಂದಿರೋರು, ಹತ್ತಿರದವ್ರು ಬಹಳ ಕಮ್ಮಿನೇ. ಹಾಗಾಗಿ ಮೆಜೆಸ್ಟಿಕ್ಕಿಂದ ಹೋಗುವಂಥವ್ರು ಬನ್ನೇರುಘಟ್ಟದು ಬಸ್ನ ಹತ್ಕೊಂಡ್ರೆ ನಾವು ಬನ್ನೇರುಘಟ್ಟ ಸರ್ಕಲಲ್ಲಿ ಲಾಸ್ಟ್ ಸ್ಟಾಪು. ಬನ್ನೇರುಘಟ್ಟ ಆದಮೇಲೆ ಜಿಗಣಿ ಸಿಗುತ್ತೆ. ಜಿಗಣಿಗಿಂತ ಹಿಂದಿನ ಸ್ಟಾಪೇ ಬನ್ನೇರುಘಟ್ಟ ಸರ್ಕಲ್. ಝೂನು ಹತ್ರ ಆಗುತ್ತೆ. ನಾವು ಅಕಸ್ಮಾತ್ ಏನಾದ್ರು ಬೆಳಿಗ್ಗೆ ಬೇಗ ಹೊರಟ್ಬಿಟ್ರೆ ನಾವು ಫಸ್ಟ್ ದೇವಸ್ಥಾನ ನೋಡಿಕೊಂಡು ಇದಾದಮೇಲೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಚಂಪಕಧಾಮ ಅಂತ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅದನ್ನು ನೋಡ್ಬೋದು. ಇನ್ನೊಂದೆರಡು ದೇವಸ್ಥಾನಗಳು ಇದ್ದಾವೆ. ಒಂದು 10ರಿಂದ 15 ಕಿಲೋಮೀಟ್ರ್ ಒಳಗಡೆನೇ ಇದೆ. ಆಟೋ ಏನಾದರೂ ಮಾಡ್ಕೊಂಡು ಹೋಗೋದಿದ್ರೆ ಅದನ್ನು ಎಲ್ಲ ನಾವು ಕವರ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ನಾವು 2 ಗಂಟೆ ಮೇಲೆ ಝೂ ಕೂಡ ನೋಡಿಕೊಂಡು ವಾಪಸ್ ಬರ್ಬೋದು. 1 ಡೇ ಫುಲ್ ಟ್ರಿಪ್ ಅಂತಲೇ ಹೇಳ್ಬೋದು.
ತುಂಬಾ ಚೆನ್ನಾಗಾಗುತ್ತೆ. ನಾವು ಝೂಗೆಲ್ಲ ಹೋಗೋಕ್ಕಾಗಲಿಲ್ಲ, ಬರೀ ದೇವಸ್ಥಾನ ನೋಡ್ಕೊಂಡು, ಏಕೆಂದರೆ ನಾವು ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಆಗೋಗಿತ್ತು, 2:45 3 ಆಗೋಗಿತ್ತು. ಮಳೆ ಬೇರೆ ಬರೋ ಹಾಗಿತ್ತು, ಹಾಗಾಗಿ ನಾವು ಝೂ ಕಡೆಗೆಲ್ಲೂ ಹೋಗಲಿಲ್ಲ. ಬೆಳಿಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಅಷ್ಟು ದೂರ ಹೋಗೋರಿದ್ರೆ ಹೇಗಿದ್ರೂ ಹೋಗಿರ್ತೀವಲ್ಲ, ಹಾಗಾಗಿ ನಾವು ಝೂ ಮತ್ತು ಚಂಪಕಧಾಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲನೂ ನಾವು ನೋಡಿಕೊಂಡು ಬರ್ಬೋದು. ಊಟ ನೋಡ್ಬೋದು, ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟಲ್ಲಿ ಬಡಿಸ್ಕೊಟ್ಟಿದ್ದಾರೆ ಅಂತ, ಮತ್ತು ತುಂಬ ಕ್ಲೀನಾಗಿದೆ. ಆದಷ್ಟು ನಾವು ಹೋದಂಥ ಭಕ್ತಾದಿಗಳು ದಯವಿಟ್ಟು ದೇವಸ್ಥಾನದ ವಾತಾವರಣನ, ಆ ಒಂದು ಆವರಣನ ಸ್ವಚ್ಛವಾಗಿಡೋದಕ್ಕೆ ಪ್ರಯತ್ನ ಪಡಬೇಕು. ಎಲ್ಲರೂ ಹಂಗೆ ಮಾಡಲ್ಲ, ಕೆಲವರು ಗೊತ್ತಿದ್ದೋ ಗೊತ್ತಿಲ್ಲದೇ ನಮ್ಮಿಂದ ತಪ್ಪುಗಳಾಗ್ಬಿಡುತ್ತೆ. ಆ ತಪ್ಪುಗಳನ್ನ ಮಾಡೋದು ಬೇಡಿ. ಅವರೆಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಷ್ಟು ಪ್ರೀತಿಯಿಂದ ನಮಗೆ ಅನ್ನದಾನ ಪ್ರಸಾದ ಎಲ್ಲ ಕೊಡ್ತಾರೆ ದೇವಿದು, ನಾವು ಅದೇ ಥರ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತೀನಿ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.